ಪಟ್ಟಣದಲ್ಲಿ ಆದಿವಾಸಿ ಬಿರ್ಸಾ ಮುಂಡಾ ಅವರ ಜಯಂತ್ಯುತ್ಸವ ಆಚರಿಸಲಾಯಿತು. ವಿಜಯಪುರ ಜಿಲ್ಲೆಯ ಕೋಲಾರ ಪಟ್ಟಣದ ವಾರ್ಡ್ 14ರಲ್ಲಿ ಹರಣ ಶಿಕಾರಿ ವಿವಿಧೋದ್ದೇಶ ಸಂಘ ಕೋಲಾರ ವತಿಯಿಂದ ಹಮ್ಮಿಕೊಂಡಿದ್ದ ಆದಿವಾಸಿ ಬಿರ್ಸಾ ಮುಂಡಾ ಅವರ 150ನೇ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಲಾಯಿತು. ಸಂಘದ ಅಧ್ಯಕ್ಷರು ಗೋಪಾಲ ಕಾಳೆ ಮಾತನಾಡಿ, ಬಿರ್ಸಾ ಮುಂಡಾ ಆದಿವಾಸಿ ಬುಡಕಟ್ಟು ಜನಾಂಗದ ನಾಯಕ, ಬ್ರಿಟಿಷ್ ವಿರುದ್ಧ ಸ್ವಾತಂತ್ರ್ಯಕ್ಕಾಗಿ ಹಾಗೂ ಅನ್ಯಾಯಕ್ಕೆ ಒಳಗಾದ ಜನಾಂಗದ ಒಳಿತಿಗಾಗಿ ಹೋರಾಡಿದಂತಹ ಮಹಾತ್ಮರು. ಅವರ ತತ್ವ ಆದರ್ಶಗಳನ್ನು ನಾವೆಲ್ಲರೂ ಪಾಲಿಸಬೇಕಾಗಿದೆ ಅಂತ ಹೇಳಿದರು. ಶಿಕ್ಷಕ ಮೇಕಪ್ಪ ಹರಣ ಶಿಕಾರ ಸಹ ಮಹನೀಯರ ಕುರಿತು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷ ರಮೇಶ್ ಚೌಹಾಣ, ಸಮಾಜದ ಪ್ರಮುಖರಾದ ಯಂಕಪ್ಪ ಕಾಳೆ, ಗಿರಿಯಪ್ಪ ಕಾಳೆ, ಕಾಶಪ್ಪ ಚೌಹಾಣ, ಮೇಕೆಪ್ಪ ಹರಣ ಶಿಕಾರಿ, ಬಸು ರಾಠೋಡ, ಚಂದ್ರಶೇಖರ, ವಿಶಾಲ, ಪರಶುರಾಮ, ಸುನೀಲ್ ಸೇರಿದಂತೆ ಮಹಿಳೆಯರು ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಎಲ್ಲ ಕರ್ನಾಟಕದ ಎಲ್ಲ ತಾಲೂಕು ಮತ್ತು ಜಿಲ್ಲಾಗಳಲ್ಲಿ ಈಗ ನಾವು ಹರಣ ಶಿಕಾರಿ ಬಿರ್ಸಾ ಆದಿವಾಸಿ ಅವರು ಈ ಜನ್ಮದಿನವನ್ನು ಆಚರಿಸ್ತಿದೆ. ಇದು 150ನೇ ಜನ್ಮದಿನ. ಹಾಗೂ ಮೊನ್ನೆ ನಡೆದಂಥ 11ನೇ ತಾರೀಕು ನಾವು ಬೆಂಗಳೂರಿನಲ್ಲಿ ಒಂದು ಗಾಂಧಿ ಭವನದಲ್ಲಿ ಒಂದು ಸಭೆ ಆಯಿತು. ಅಲ್ಲಿ ಕೂಡ ಇದೇ ಚರ್ಚೆ ಮಾಡಿದ್ದೆವು. ನಾವು ದ್ವಾರಕನಾಥ್ ಸರ್ ಅವರಿಗೆ ರಿಕ್ವೆಸ್ಟ್ ಮಾಡಿ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಹಾಗಾಗಿ ಅವರು ಏನೈತೆ ಈಗ ಪ್ರತಿ ಇಲಾಖೆಯಲ್ಲಿ ಬಿರ್ಸಾ ಮುಂಡಾ ಅವ್ರದ್ದು ಆದಿವಾಸಿ ದಿನಾಚರಣೆ ಮಾಡಬೇಕು. ಮತ್ತು ಜಾರ್ಖಂಡದ ರಾಂಚಿಯಲ್ಲಿ ಇವ್ರದೇ ಆದ ವಿಮಾನ ನಿಲ್ದಾಣಕ್ಕೆ ಇವರ ಹೆಸರನ್ನು ಇಟ್ಟಿದ್ದಾರೆ. ಮತ್ತು 150 ರೂಪಾಯಿ ಕಾಯಿನನ್ನು ಮೋದಿ ಅವರು ಕೂಡ ಇವರ ಹೆಸರಿನ ಮ್ಯಾಗ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಭಾವಚಿತ್ರ ಕೂಡ ಇವರದಿದೆ. ಹಾಗಾಗಿ ಇಷ್ಟು ದಿನ ಯಾರಿಗೂ ಈಗ ಆದಿವಾಸಿದವರು ಎಲ್ಲ ಕಡೆ ಅದಾರ. ಈ 51 ಬುಡಕಟ್ಟು ಸಮಾಜದ ಮೇಲೆ ಇವರು ಬಿರ್ಸಾ ಮುಂಡಾ ಅವರು ಆವಾಗ ಬ್ರಿಟಿಷ್ ಕಾಲದಿಂದ ಹೋರಾಡಿದಾರೆ. ಹೀಗಾಗಿ ಎಲ್ಲರಿಗೂ ಪರಿಕಲ್ಪನೆ ಐತಿ, ಕೆಲವರಿಗೆ ಪರಿಕಲ್ಪನೆ ಇಲ್ಲ. ಹಾಗಾಗಿ ಆದಿವಾಸಿ ಒಳಗೆ ಇನ್ನೂ ನಮಗೊಂದು ನಿಗಮ ನೀಡಿಲ್ಲ. ಯಾಕಂದರೆ ಅವರು ಈ ಎಲ್ಲ ನಿಗಮ ನೀಡಿದ್ದಾರೆ. ಎಸ್ ಟಿ ಅಂದರೆ ಎಲ್ಲ ಸಮುದಾಯದವರು ಅದರಾಗ ಬರೋ ಕಾರಣ ಈ ಹರಣ ಶಿಕಾರಿ ಮತ್ತು ಪಾರದಿ ಸಮಾಜದವ್ರಿಗೆ ಏನೂ ಯಾವುದೋ ಅನುಕೂಲವನ್ನು ದೊರೆಯುತ್ತಿಲ್ಲ. ಹಾಗಾಗಿ ಏನೈತಿ, ನಾವು ಮೊನ್ನೆ 11ನೇ ತಾರೀಕು ಏನು ಗಾಂಧಿ ಭವನದಲ್ಲಿ ನಡೆದ ಸಭೆಯಲ್ಲಿ ಅಲ್ಲಿ ಕೂಡ ನಾವಂತ ಪ್ರತ್ಯೇಕ ನಮಗೆ ಒಳ ಮೀಸಲಾತಿ ಕೊಡಬೇಕು. ಮತ್ತು ಒಳ ಮೀಸಲಾತಿ ಜೊತೆಗೆ ನಮ್ಗೆ ಆದಿವಾಸಿ ಏನೈತಿ, ನಮ್ಗೆ ಪ್ರತಿ ತಾಲೂಕು ಒಳಗೂ ಎಲ್ಲ ಸಮಾಜ ಕಲ್ಯಾಣ ಆಫೀಸ್ಗೂ ನಾವು ಎಲ್ಲ ಅವ್ರಿಗೆ ಮನವಿ ಪತ್ರವನ್ನು ನೀಡಿದ್ವಿ. ಹಾಗಾಗಿ ಎಲ್ಲ ಇಲಾಖೆಯಲ್ಲಿ ಮತ್ತು ಈ ಥರ ನಾವು ಆಚರಣೆ ಮಾಡಬೇಕಂತೇಳಿ ಎಲ್ಲರೂ ಅಂದ್ಕೊಂಡಿದ್ವಿ. ಮತ್ತು ಅದಕ್ಕೆ ತಕ್ಕಂಗೆ ನಾವು ಎಲ್ಲ ದ್ವಾರಕನಾಥ್ ಸರ್ಗೆ ಅವರು ಬುಡಕಟ್ಟು ಸಮಾಜದ ಅಧ್ಯಕ್ಷರಾಗಿರೋಂಥ ರಾಜ್ಯಾಧ್ಯಕ್ಷರಾಗಿದ್ದಾರೆ, ಅವ್ರಿಗೂ ಕೂಡ ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ಮತ್ತು ನಾವು ಪ್ರತ್ಯೇಕ ಒಂದು ಈಗ ಸ್ಥಾಪಿಸಿಕೊಡ್ಬೇಕಂತೇಳಿ ನಾವು ಮನವಿ ಪತ್ರವನ್ನು ಕೋರಿದ್ದೇವೆ. ಹಾಗಾಗಿ ಎಲ್ಲ ಯುವಕರು ಮತ್ತು ನಮ್ಮ ಊರಿನ ಎಲ್ಲ ಹಿರಿಯರು ಕೂಡಿ ಈ ಒಂದು ದಿನಾಚರಣೆಯನ್ನು ಆಚರಿಸುವ ಮೂಲಕ ಎಲ್ಲರಿಗೂ ಶುಭಾಶಯ ಹೇಳ್ತಾನೆ. ಬಿರ್ಸಾ ಮುಂಡಾ ಅಂತಂದು ಒಬ್ಬ ಮಹಾಪುರುಷ. ಇವರು ಜನನವಾಗಿದ್ದು ಜಾರ್ಖಂಡದಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ. ಇವರು 13ನೇ ವಯಸ್ಸಿನಲ್ಲಿ ಕುರಿ ಮೆಸುವುದು ಹಾಗೂ ಬೇಟೆಗೆ ಆಡ್ಕೋತಾ ತಮ್ಮ ಕೊಳನಾದಲ್ಲಿ ಬಹಳ ಆಸಕ್ತಿಯಿಂದ ಹೊಂದಿದಂಥ ಒಬ್ಬ ವ್ಯಕ್ತಿ. ಇವನು ಈ ಜನಾಂಗದಲ್ಲಿ ಸ್ವಲ್ಪ ಬ್ರಿಟಿಷರ ಕಾಲದಿಂದ ಸ್ವಲ್ಪ ದಬ್ಬಾಳಿಕೆ ನಡೆಯಕತ್ತು. ದಬ್ಬಾಳಿಕೆ ಹಂಗಂದ್ರೆ ನಮ್ಮ ಅರಣ್ಯ ಸಂಪತ್ತುಗಳನ್ನು ದೋಚುವುದು ಮತ್ತು ಮತಾಂತರಗೊಳಿಸುವುದು ಇವೆಲ್ಲವೂ ಇವರು ಬ್ರಿಟಿಷ್ ಸರ್ಕಾರದಿಂದ ಮಾಡುವಾಗ ಇವರು ಅತಿ ಉತ್ತಮ ವ್ಯಕ್ತಿ ಇದ್ದ ಕಾರಣ ಜರ್ಮನಿಯಲ್ಲಿ ಇವರು ಶಿಕ್ಷಣ ಪಡೆದರು. ಶಿಕ್ಷಣದಲ್ಲಿ ಭಾಳ ಆಸಕ್ತಿ ಇದ್ದ ವ್ಯಕ್ತಿ. ಅವ ಏನೂ ಕಲಿಲಾರದ ವ್ಯಕ್ತಿ ಕೂಡ 13ನೇ ವಯಸ್ಸಿನಲ್ಲಿ ಅವರು ಜರ್ಮನಿಯ ಭಾಷೆಯಲ್ಲಿ ಅವರು ಶಿಕ್ಷಣ ಪಡೆದು ಈ ಭಾಷೆ ಬಗ್ಗೆ ಸ್ವಲ್ಪ ಅವರಿಗೂ ಪರಿಕಲ್ಪನೆ ಮೂಡ್ತು, ತಿಳುವಳಿಕೆ ಹೊಂತು. ಅವರು ಆದಾಗ ತಮ್ಮ ಮುಂಡಾ ಒಂದು ಸಮುದಾಯ ಇತ್ತು. ದಟ್ಟಾರಣ್ಯದಲ್ಲಿ ಇವರು ಬೇಟೆ, ಔಷಧ ಉಪಕರಣಗಳು ಹಿಂಗೆಲ್ಲವೂ ತಾವು ತಯಾರಿಸಿಕೊಂಡು ಅದನ್ನು ಆಹಾರ ಸೇವನೆ ಮಾಡಿ ತಮ್ಮ ಜೀವನವನ್ನು ಕಳಿತಿದ್ದರು. ನಂತರ ಅವರು ಈ ಜನರ ಮೇಲೆ ದೋಷಿನ ಆಗಾನ ಅವ್ರು ಏನು ಮಾಡಿದರು, ನಾವು ಇನ್ನು ಎಚ್ಚೆತ್ತುಕೊಳ್ಬೇಕು, ಇಲ್ಲಕಂದ್ರೆ ನಮಗೆ ಇಲ್ಲಿ ಉಳ್ಗಾಲಿಲ್ಲ, ನಮ್ಮನ್ನು ಈ ಅರಣ್ಯ ಬಿಟ್ಟು ಹೊರ ಹಾಕುವಂಥ ಪ್ರಯತ್ನ ಕೂಡ ಮಾಡಿದರು. ಮಾಡಿದಗಳೇ ಅವರು ಎಚ್ಚೆತ್ತುಕೊಂಡು ಇನ್ನು ನಾವು ಬಯಲಿಗೆ ಬಿದ್ದಂದ್ರೆ ನಾವು ಇನ್ನು ಆಹಾರ ಸೇವನೆ ಮಾಡೋದು ಅಥವಾ ನಮ್ಮ ಜನಾಂಗದಲ್ಲಿ ದಬ್ಬಾಳಿಕೆ ಮಾಡ್ತಾರೆ ಅನ್ನೋ ವಿಚಾರದಿಂದ ಅವರು ತಮ್ಮ ಜನಗಳನ್ನು ಮನವೊಲಿಸುವ ಪ್ರಯತ್ನ ಮಾಡಿದರು. ಇರೋದ್ರಿಂದ ಜಾರ್ಖಂಡ್ ಭಾಷೆಯಲ್ಲಿ ಇವರು ಮಾತನಾಡ್ತಿದ್ದರು. ಬ್ರಿಟಿಷ್ ಭಾಷೆ ಅವರಿಗೆ ಅರು ಹಾಕಿದಿಲ್ಲ. ಇವರು ಬಿರ್ಸಾ ಮುಂಡಾನವರು ಈ ಭಾಷೆಯಲ್ಲಿ ಪರಿಣಿತಿ ಹೊಂದು ತಾವೆಲ್ಲ ಮುಖಂಡರನ್ನು ಸೇರಿಸಿ ಒಂದು ದೊಡ್ಡ ಸಮುದಾಯವನ್ನು ಬಲಪಡಿಸಲು ತಯಾರು ಮಾಡಿದರು. ಬಲಪಡಿಸುವ ಕಾರಣದಿಂದ ಇವರಿಗೆ ಬ್ರಿಟಿಷ್ ಸರ್ಕಾರ ಇವ್ರ ಮೇಲೆ ಕ್ರಮ ತಗೊಳ್ಳೋ ತಯಾರಾಯ್ತು. ಅಂದ್ರೆ ನೀವು ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದು ಇವೆಲ್ಲವೂ ಬಿರ್ಸಾ ಮುಂಡಾ ಮೇಲೆ ಸ್ವಲ್ಪ ಬ್ರಿಟಿಷರು ಪ್ರಭಾವ ಬೀರಾಕಿದ್ರು. ನಂತರ ಇವರು 20ನೇ ವಯಸ್ಸಿನಲ್ಲಿ
ಇವರು ಭೂ ಮಾಲೀಕರ ಮೇಲೆ ಹಾಗೂ ಕೆಲವೊಂದು ಅನ್ಯಾಯ ಮಾಡುವಂಥ ವ್ಯಕ್ತಿ ಮೇಲೆ ಇವರು ದಬ್ಬಾಳಿಕೆ ಮಾಡೋಣ ಬ್ರಿಟಿಷರವರಿಗೆ ಅರೆಸ್ಟ್ ಮಾಡಿದರು. ಆ ದಂಧೆಯಲ್ಲಿ ಎಲ್ಲ ಜನಾಂಗ ಸೇರಿಸಿ ಸುಮಾರು ಒಂದು 8 ಪೊಲೀಸರ ಮೇಲೆ ಕ್ರಮ ತಗೊಂಡಾಗ 8 ಮಂದಿ ಪೊಲೀಸರು ಆ ಯುದ್ಧದಲ್ಲಿ ಸತ್ತರು. ಸರ್ಕಾರ ಮತ್ತು ಎಲ್ಲರೂ ಎಚ್ಚೆತ್ತುಕೊಂಡು ಇವ್ರ ಮೇಲೆ ದಬ್ಬಾಳಿಕೆ ಮಾಡೋಣ ಇವರು ಓಡಾಡೋ ಚಾಲು ಮಾಡಿದ್ರು. ಕಾಡದಾಗ ಗುಡ್ಡಗಾಡದಲ್ಲಿ ಸ್ವಲ್ಪ ಇವರು ಅಲ್ಲೆಲ್ಲ ಬ್ರಿಟಿಷ್ ಸರ್ಕಾರದಿಂದ ತಪ್ಪಿಸ್ಕೊಳ್ಬೇಕಂತ ಎಷ್ಟೋ ಪ್ರಯತ್ನ ಮಾಡಿದರು. ವಯಸ್ಸಿನಲ್ಲಿ ಇವರಿಗೆ ಅರೆಸ್ಟ್ ಮಾಡಿಕೊಂಡು ಜೈಲಿನಲ್ಲಿ ಇವ್ರನ್ನ ಸೆರೆಮನೆಯಲ್ಲೇ ಇವರು ಮರಣದಂಡ ಕೊಟ್ಟು ಸಾಯಿಸುವಂಥ ಪ್ರಯತ್ನ ಮಾಡಿದರು. ಅದಕ್ಕಾಗಿ ಎಲ್ಲ ನಮ್ಮ ಸಮಾಜದವರು ಈ ವಿಷಯವನ್ನು ತಾವು ಎಲ್ಲರೂ ಮನದಟ್ಟಣೆ ಮಾಡ್ಕೋಬೇಕು. ನಾವು ಆ ವ್ಯಕ್ತಿ ಹೆಂಗೆ ನಾವು ಹೊರಹೊಮ್ಮಬೇಕು ಅನ್ನೋದೇ ಈ ಕೋಲಾರ ಹರಣ ಶಿಕಾರಿ ಸಮುದಾಯದವರು ಯುವಕರು ಕೂಡಿ ಏನು ಮಾತಾಡೋಕೆ ನಮ್ಗೆ ಅವಕಾಶ ಕೊಟ್ಟರು. ಅವನ್ನ ये बुलेट मेरी जान, मंजिलों का निशान, ये बुलेट मेरी जान। ಹಬ್ಬಗಳ ಪ್ರಯುಕ್ತ ಗುಮ್ಮಟ ನಗರಿಯಲ್ಲಿ ರಾಯಲ್ ಎನ್ಫೀಲ್ಡ್ ಸ್ಟೈಲಿಶ್ ಬೈಕ್ ಖರೀದಿ ಬಲೆ ಜೋರು. ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ನೆಚ್ಚಿನ ಉತ್ತಮ ಉತ್ಕೃಷ್ಟ ಹೊಂದಿದ ರಾಯಲ್ ಎನ್ಫೀಲ್ಡ್ ಸ್ಟೈಲಿಶ್ ಬೈಕ್ ಎಲ್ಲರ ಮನ ಸೆಳೆಯುವಂತೆ ಮಾಡಿದ ರಾಯಲ್ ಎನ್ಫೀಲ್ಡ್ ಬೈಕ್ ಖರೀದಿ ಜೋರಾಗಿ ನಡೆದಿದೆ. ಅಷ್ಟೇ ಅಲ್ಲ, ಆಫರ್ಸ್, ರೈಡಿಂಗ್ ಆಕ್ಸೆಸರೀಸ್ ಅಪ್ ಟು 40% ಡಿಸ್ಕೌಂಟ್ ಆಫರ್ ಕೂಡ ಇದೆ. ವಿಜಯಪುರ ನಗರದ ಇಂಡಿ ರಸ್ತೆ ಬೈಪಾಸ್ನಲ್ಲಿರುವ ಪ್ರಸಿದ್ಧ ರೋಹನ್ ಮೋಟಾರ್ಸ್ ರಾಯಲ್ ಎನ್ಫೀಲ್ಡ್ ಶೋರೂಂನಲ್ಲಿ ಭವ್ಯ ಮಾರಾಟ. ರಾಯಲ್ ಎನ್ಫೀಲ್ಡ್ ಎಲ್ಲರ ಮನಸೆಳೆಯುವ ಬೈಕ್ ಇದಾಗಿದ್ದು ವಿಜಯಪುರ ನಗರದಲ್ಲಿ ಖರೀದಿ ಜೋರಾಗಿ ನಡೀತಾ ಇದೆ. ರಾಯಲ್ ಎನ್ಫೀಲ್ಡ್ ಬೈಕ್ ಮಾಡೆಲ್ಗಳು ಅಂದರೆ ಬುಲೆಟ್ 350, ಕ್ಲಾಸಿಕ್ 350, ಮೆಟಿಯೋರ್ 350, ಹಂಟರ್ 350, ಹಿಮಾಲಯನ್ 450, ಬುಲೆಟ್ ಗುಯರಿಲ್ಲಾ 450, ಸ್ಕ್ರಾಮ್ 440 ಇನ್ 650cc, ಕಾಂಟಿನೆಂಟಲ್ GT 650, ಸೂಪರ್ ಮೆಟಿಯೋರೋ 650, ಕ್ಲಾಸಿಕ್ 650. ಆಫರ್ಸ್, ರೈಡಿಂಗ್ ಆಕ್ಸೆಸರೀಸ್ like riding jacket, riding helmet, gloves are available up to 40% discount. All bike accessories are available up to 20% discount. Best service and fast service available here. ಇನ್ನೇಕೆ ತಡ, ರಾಯಲ್ ಬೈಕ್ ಖರೀದಿಸಿರಿ, ರಾಯಲ್ ಜೀವನ ಆನಂದಿಸಿರಿ. ಸ್ಥಳ ರಾಯಲ್ ಎನ್ಫೀಲ್ಡ್ಸ್ ರೋಹನ್ ಮೋಟಾರ್ಸ್, ಇಂಡಿ ಬೈಪಾಸ್, ಮಾಲ್ಬಗಾಯತ್, NH13, ಸೋಲಾಪುರ್ ಚಿತ್ರದುರ್ಗ ಹೈವೇ, ಇಂಡಿ ರಸ್ತೆ, ವಿಜಯಪುರ.